ನಮಸ್ತೆ. ತರಕಾರಿ ಸೊಪ್ಪು ಇಟ್ಕೊಂಡಿರೋದ್ ಕೂತಿರೋದ್ ನೋಡಿ ನೀವ್ ತಿಳ್ಕೊಂಡಿದ್ದೀರಾ ಮಾರಾಟ ಮಾಡಕ್ ಕೂತಿದೀವಿ ಅಂತ? ಖಂಡಿತ ಇಲ್ಲ. ನಾವ್ ಇವತ್ ನಿಮಗೆ ತೋರಿಸ್ತಾ ಇದೀವಿ ದಾವಣಗೆರೆ ಸ್ಟೈಲ್ ಉಳ್ಸೊಪ್ಪು. ಆಶಾ, ಉಳ್ಸಪ್ಪೇನ ಮಾಡ್ತೀವಿ, ಇದ್ರ ಜೊತೆ ಒಂದು ಅಮ್ಮರಿಗೆ ಒಂದು ಟಾಸ್ಕ್ ಮಾಡೋಣ. ಖಂಡಿತವಾಗ್ಲು. ಏನ್ ಕೊಡೋಣ ಟಾಸ್ಕ್? ಏನ್ ಕೊಡೋಣ ಅಂದ್ರೆ ಸಾರಿ ಈ ಸಾಂಬಾರಿಗೆ ಮುದ್ದೆ ಇದ್ರೆ ಚೆನ್ನಾಗಿರ್ತೈತಿ. ಹಾ ಸರಿ, ಹಾಗಾದ್ರೆ ನಾನ್ ಹೇಳ್ತೀನಿ ಅಮ್ಮರಿಗೆ. ಅಮ್ಮ, ನೀವಿಬ್ರು ಅತ್ತೆ ಇಬ್ರು ಸೇರ್ಕೊಂಡು 100 ಮುದ್ದೆ 1 ಗಂಟೆ ಇಲ್ದಂಗ್ ಮಾಡಿ ತೋರಿಸ್ತೀರಾ? ಓಕೆ, ಸೂಪರ್. ನಾವು 100 ಮುದ್ದೆ ಮಾಡಕ್ ರೆಡಿ ಇದೀವಿ. ನೀವು 100 ಜನಕ್ಕೆ ಆಗೋಷ್ಟು ಉಳ್ಸಪ್ ಸಾಂಬಾರ್ ಮಾಡ್ಬೇಕು. ರೆಡಿ, ನಾವು ರೆಡಿ ಇದೀವಿ. ಆಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಸುಧಾ, ಬಾರೆ ಮುದ್ದಿ ಮಾಡಕ್ ಹೋಗೋಣ. ನಡಿ ಹೋಗೋಣ. ಹಂಗಾರ ನಾವು ಸಾಂಬಾರ್ ಮಾಡಕ್ ರೆಡಿ ಮಾಡೋಣ, ಸೊಪ್ಪೆಲ್ಲ ಸೋಸ್ಕೊಂಡು. ಬರ್ರಿ ಪೂರ್ಣಿಮಾ, ರೆಡಿ ಮಾಡ್ಕೊಳೋಣ. ಸುಧಾ, ಬಾರೆ ಮುದ್ದಿಗ್ ನೀರಿಡೋಣ. ನಡಿ ಹೋಗೋಣ. ಹಾ, ಇಡು ಕ್ಲೀನ್ ಆಗಿ. ಉಪ್ಪು. ಮುದ್ದೆಗ್ ನೀರು. ಏನ್ ಲಕ್ಷ್ಮತ್ತೆ, ಒಳ್ಳೆ ಬಾಹುಬಲಿ ಆಗ್ಬಿಟ್ಟಲ್ಲ. ಈಗ ಮುದ್ದೆ ಮಾಡಕ್ ಬಾಹುಬಲಿನೇ ಆಗ್ಬೇಕೀಗ. ಹೌದೌದ್ ಬಿಡ, ಹೌದು. ಕೊಟ್ರಿ ರೆಡಿ ಆಗೈತಿ. ಹಾಕ್ತೀನಿ ಈಗ. ಪೂರ್ಣಿಮಾ, ಮೊನ್ನೆ ಊರಿಗೆ ಹೋಗಿದ್ದೆಲ್ಲ, ಏನು ಹೆಂಗಿತ್ತು ನಮ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ರೆಸ್ಪಾನ್ಸ್ ನೋಡಿದ್ರೆ ಎಲ್ಲಾ ಕಡೆಯಿಂದನೂ ಪಾಸಿಟಿವ್ ಆಗಿ ಬರ್ತೈತೆ ಅಷ್ಟೇ. ಎಲ್ಲರೂ ಚೆನ್ನಾಗ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಹೌದಾ? ನೋಡಿ, ನನಗೂ ಖುಷಿ ಆಯ್ತು ಅವ್ರು ಸಪೋರ್ಟ್ ಮಾಡಕತ್ಮೇಲೆ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ಬೇಕು ಅಂತ ಅನಿಸ್ತಾ ಇದ್ದೆ. ಹೌದಾ? ಬಹಳ ಖುಷಿ ಆಯ್ತು ಈ ವಿಷಯ ಕೇಳ್ಬಿಟ್ಟು. ಈಗ ಹಾಕಿರೋ ರೆಸಿಪೀಸಿಗೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲೂ ನಮ್ ಸ್ನೇಹಿತರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗ್ ಬರ್ತಿದೆ ಅಂತ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಪೂರ್ಣಿಮಾ ನಮ್ ಹಾರ್ಟ್ಲಿ ಧನ್ಯವಾದಗಳು ಅರ್ಪಿಸೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಅಮ್ಮನ ಕೈ ರುಚಿ ತಂಡದಿಂದ ಎಲ್ಲರಿಗೂ ಆರ್ಟ್ಲಿ. ಆಶಾ, ನಮ್ಮ ಅಮ್ಮರಿಗೆ ಕೊಟ್ಟಿರೋ ಮುದ್ದೆ ಟಾಸ್ಕ್ ಅವ್ರು ನೋಡ್ಬಿಟ್ರೆ ಬಹಳ ಚೆನ್ನಾಗಿ ಬೇಗ ಮಾಡಂಗ್ ಕಾಣ್ತಾರೆ. ಈಗ ಅವ್ರು ನಮಗ್ ಕೊಟ್ಟಿರೋ ಟಾಸ್ಕ್ ಇದೆಯಲ್ಲ ಸಾಂಬಾರ್ ಮಾಡೋದು, ಅದು ನಾವು ಟೇಸ್ಟಿಯಾಗಿ ಮಾಡಿ ತೋರಿಸ್ಬೇಕು ಅವ್ರಿಗೆ. ಬೇಗ 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 ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ನಾವು ಹೋಗ್ಬಿಡೋಣ ನಡಿ. ಅದೇ, ಮುದ್ದಿಗೆ ಕೊಟ್ರಿಗೆ ಎಣ್ಣೆ ಹಾಕ್ಬೇಕು ಒಂದ್ ಸ್ವಲ್ಪ. ಹೌದು, ಯಾಕೆ ಹಾಕ್ತಿದ್ದಿ ಎಣ್ಣಿನ? ನಯಸ್ ಬರ್ತಾವು, ಶೈನಿಂಗ್ ಬರ್ತಾವ ಮುದ್ದೆ. ತುಪ್ಪನಾದ್ರೂ ಇದ್ರೆ ತುಪ್ಪ ಹಾಕ್ಬೋದಾ, ಎಣ್ಣಿನ ಹಾಕ್ಬೋದು. ನೋಡಿ, ಇದೊಂದು ಗೊತ್ತಿದ್ದಿಲ್ಲ ನನಗೆ. ತಿಳ್ಕೊಂಡೆ. ಚೆನ್ನಾಗ್ ಬೆಂದತ್ತಲ್ಲ? ಗಂಟು ಬಿದ್ದಿಲ್ಲಲ್ಲ? ಇಲ್ಲ, ಇದೆಲ್ಲ ಐತಲ್ಲ, ಸರಿಯಾಗಿ ಕುಟ್ಕೊಂಡು ಮುದ್ದೆ ತೊಟ್ಟಾನ ಅದ್ರಾಗ. ಚೆನ್ನಾಗ್ ಬಂದತ್ ನಾವು. ಹಾಕ್ಯಂಡ್ ತೊಟ್ಟಾನ, ಮುದ್ದೆ ತೊಟ್ಟಾನ. ಮುದ್ದೆ ಮಾಡೋದು. ಹೋಯ್ ನನ್ನ ಮುದ್ದು ಸೊಸೆ, ನೋಡಿ ಈಗ ಬೆಳ್ಳುಳ್ಳಿ ಹೆಂಗ್ ಹಸ್ ಮಾಡ್ತೀನಿ ತೋರಿಸ್ಲಾ? ಹಿಂಗೆ ಚಂದ ನಾದು ಲಕ್ಷ್ಮಿ. ಲಕ್ಷ್ಮಿ ನೋಡಿಗ ರಾಗಿ ಮುದ್ದಿಗ ರಾಗಿ ಬಾಲ್ ಇದ್ದಂಗ ಅದಾವು. ಸಾರಿಗೆ ಈಗ ಮಸಾಲೆ ಹುರ್ಕೊಳ್ಳೋಣ.
ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ, ಕೊತ್ತಂಬರಿ, ಖಾರದ ಪುಡಿ, ಅರಿಶಿಣ, ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ. ಪೂರ್ಣಿಮಾ, ನಾನು ಬೇಳೆ ಕುದಿಸ್ತಾ ಇರ್ತೀನಿ, ನೀ ಮಸಾಲೆ ಮಿಕ್ಸಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊಂಬರ್ತೀನಿ. ಆಶಾ, ಈಗ ಒಂದ್ 3 ಸಲ ತೊಳೆದಿನ ಸೊಪ್ಪು, ಇನ್ನೊಂದ್ಸಲ ತೊಳ್ಕೊಂಡ್ ತಗೊಂಡ್ಬರ್ತೀನಿ ನಾನು. 3 ಸರಿ ತೊಳೆದಿದ್ದಕ್ಕೆ ನೀ ಎಷ್ಟು ನೀಟಾಗಿ ತೊಳೆದಿದ್ಯಲ್ಲೇ. ಮತ್ತೆ ಸ್ವಲ್ಪ ಮತ್ ಮಣ್ಣಿನ ಇರುತ್ತಲ್ಲ, ಮಳೆಗಾಲ ಬೇರೆ, ಕ್ಲೀನಾಗಿ ತೊಳ್ಕೊಂಡ್ ಬರ್ತೀನಿ. ನೀನ್ ಬೇಳೆ ಇಡ್ಕೊ ಅಷ್ಟೊತ್ತಿಗೆ. ತೊಗರಿ ಬೇಳೆ, ಹೆಸರು ಬೇಳೆ, ಸೊಪ್ಪು, ಉಪ್ಪು, ರುಬ್ಬಿದ ಮಸಾಲೆ, ಅಡಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆ, ಪೂರ್ಣಿಮಾ, ಉಳ್ಸಪ್ ಸಾರು ನಾವ್ ರೆಡಿ ಮಾಡೀವಿ. ಅತ್ತೆ ಅಮ್ಮ ಮುದ್ದೆ ರೆಡಿ ಮಾಡ್ಯಾರೆ. ನೆಕ್ಸ್ಟ್ ಏನೀಗ ಬ್ಯಾಟಿಂಗ್ ಮಾಡ್ತಿರೋದೆ, ಮುದ್ದೆ ಹಾಕೊಂಡು ಚೆನ್ನಾಗಿ ಸಾರು. ಬ್ಯಾಟಿಂಗ್ ಮಾಡೋಣ. ನಡಿ ಹಂಗಾರ ಎಲ್ಲಾರನು ಕರಿ. ಅಮ್ಮ, ಅತ್ತೆ ಬರ್ರಿ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತು ನಮ್ ಜೊತೆಗಿದ್ದಾರೆ ನಮ್ ಮನೆಗ್ ಬಂದಿರೋ ಅತಿಥಿ ಪ್ರತೀಕ್ಷಾ ಅಂತ. ಅವ್ರಿಗೆ ಟೇಸ್ಟ್ ಹೇಗಿದೆ ಅಂತ ಕೇಳ್ಬಿಟ್ಟು ಹೇಳೋಣ. ಪುಟ, ಟೇಸ್ಟ್ ನೋಡಿ ಹೇಳಮ್ಮ ಹೆಂಗಿದೆ ಅಂತ. ಸೂಪರ್. ಥ್ಯಾಂಕ್ ಯು. ಈಗ ನಾವು ಸ್ವೀಕರಿಸೋಣ. ಬನ್ನಿ, ಹೇಗಿದೆ ಅಂತ ರುಚಿ ನೋಡಿ ಹೇಳೋಣ. ಮುದ್ದೆನು ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ಮುದ್ದೆ ಉಳ್ಸಪ್ ಸಾರ್ ನೋಡ್ತಾ ಇದ್ರೆ ಒಂದ್ ಹಾಡ್ ನೆನ್ಪಾಗುತ್ತೆ. ರಾಗಿಯ ಮುದ್ದೆ ಮುರಿದು ಉಳ್ಸಪ್ ಸಾರು ಹದ್ದಿ ತಿಂದ್ರೆ ಓ ಒಟ್ನಲ್ಲಿ ನಾವ್ ಮಾಡಿರೋ ರಾಗಿ ಮುದ್ದೆ ಉಳ್ಸಪ್ ಸಾರು ಸೂಪರ್. ಕೊನೆಗೆ ನಾವ್ ಮಾಡಿರೋ ಟಾಸ್ಕ್ ಅಲ್ಲಿ ವಿನ್ ಆದ್ವಿ. ಸೂಪರ್. ಅವರು ವಿನ್ ಆದ್ರು, ನಾವು ವಿನ್ ಆದ್ವಿ. ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗೈತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅಕ್ಕ, ಹೇಳುವ ನೀನು.